ತಂದೆಯನ್ನೇ ಕೊಂದು ಪಾಪಿ ಮಗ ನಾಟಕ ಆಡಿದ್ದ. ಸಹಜ ಸಾವು ಅಂತ ಬಿಂಬಿಸೋದಕ್ಕೆ ಹೊರಟಿದ್ದ ಈ ಪಾಪಿ ಮಗ ಸೂರ್ಯ ತಂದೆಯನ್ನೇ ಕೊಂದಿದ್ದಾನೆ. ಮಗ ಆ ನಂತರದಲ್ಲಿ ಒಂದು ನಾಟಕ ಆಡಿದ್ದಾನೆ. ತಂದೆಯದ್ದು ಸಹಜ ಸಾವು ಅನ್ನುವಂಥ ರೀತಿಯಲ್ಲಿ ಬಿಂಬಿಸೋದಕ್ಕೆ ಹೊರಟಿದ್ದ. ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ಈ ಪ್ರಕರಣ ಈಗ ಬಯಲಿಗೆ ಬಂದಿದೆ. ಮಗನ ನೀಚ ಕೃತ್ಯವನ್ನ ಸಿಸಿ ಕ್ಯಾಮೆರಾ ಬಯಲು ಮಾಡಿದೆ. ತಂದೆ ನಾಗೇಶ್ ಪುತ್ರ ಸೂರ್ಯ ಕೊಂದಿರೋದು ಅನ್ನುವಂಥದ್ದು ಈಗ ಸಿಸಿ ಕ್ಯಾಮೆರಾ ಮೂಲಕ ಗೊತ್ತಾಗ್ತಾ ಇದೆ. ಹುಡುಗಿ ವಿಚಾರಕ್ಕೆ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಅನುಮಾನ. ಕುಣಿಗಲ್ ಪೊಲೀಸರಿಂದ ಆರೋಪಿ ಸೂರ್ಯನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ನಾಗೇಶ್ ಮೃತದೇಹ ಪತ್ತೆಯಾಗಿತ್ತು ಕೆಲ ದಿನಗಳ ಹಿಂದೆ. ಮೇ 11ರಂದು ಮೃತದೇಹ ಪತ್ತೆಯಾಗಿತ್ತು. ಐಸ್ ಕ್ರೀಮ್ ಫ್ಯಾಕ್ಟರಿಯೊಂದರಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಹಲವಾರು ಅನುಮಾನಗಳು ಕೂಡ ಕಾಡಿತ್ತು. ಆದರೆ ಮಗ ಇದು ಸಹಜ ಸಾವು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದ. ಕರೆಂಟ್ ಶಾಕ್ನಿಂದ ತಂದೆ ಸಾವನ್ನಪ್ಪಿದ್ದಾರೆ ಅನ್ನೋ ರೀತಿಯಲ್ಲಿ ಆತ ಬಿಂಬಿಸಿದ್ದ. ಅನುಮಾನ ಬಂದು ಆ ನಂತರ ಸಹೋದರಿ ಪಾಪ ಠಾಣೆಗೊಂದು ದೂರು ಕೊಡ್ತಾಳೆ, ಪೊಲೀಸ್ ಸ್ಟೇಷನ್ಗೊಂದು ದೂರನ್ನ ಕೊಡ್ತಾರೆ. ಫ್ಯಾಕ್ಟರಿಯಲ್ಲಿದ್ದಂಥ CCTV ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅಸಲಿ ಸತ್ಯ ಏನು ಅಂತ. ಇದು CCTV ಫುಟೇಜ್. ಅಲ್ಲಿ ನೋಡಿ, ತಂದೆ ಮಗನ ನಡುವಿನಲ್ಲಿ ಒಂದು ರೀತಿ ಜಗಳ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ, ಗಲಾಟೆ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಸಾವಿನ ಅಸಲಿಯತ್ತು ಸಿಸಿ ಕ್ಯಾಮ್ರಾ ಹೇಳಿದೆ. ಗಲಾಟೆ ಸಂದರ್ಭದಲ್ಲಿ ಬಟ್ಟೆಯಿಂದನೇ ತಂದೆಯ ಕುತ್ತಿಗೆಯನ್ನ ಆತ ಬಿಗಿತಾ ಇರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಉಸಿರುಗಟ್ಟಿಸಿ ಆ ನಂತರ ಕೈ ಬೆರಳುಗಳಿಗೆ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿರೋದು, ಈ ಎಲ್ಲ ದೃಶ್ಯಗಳು ಸಿಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಅಲ್ಲಿ ಇಬ್ಬರಿದ್ದಾರೆ. ಮತ್ತೊಬ್ಬ ಸಹಕಾರ ನೀಡಿದಂಥವನು ಯಾರು ಅನ್ನುವಂಥ ವಿಚಾರ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹೇಮಂತ್, ಸಹಜ ಸಾವು ಅನ್ನೋದನ್ನ ಬಿಂಬಿಸೋದಕ್ಕೆ ಹೊರಟಂತ ಮಗ ಈಗ ಲಾಕ್ ಆಗಿದ್ದಾನೆ, ಅಂದರಾಗಿದ್ದಾನೆ. ಕೃತ್ಯ ನಡೆದಿದ್ದು ಯಾಕೆ ಅನ್ನುವಂಥದ್ದು ಏನಾದರೂ ಗೊತ್ತಾಯ್ತಾ? ಜೊತೆ CCTV ಫುಟೇಜಸ್ ಅಲ್ಲಿ ಇಬ್ರು ಇರೋದು ಗಮನಿಸ್ತಾ ಇದ್ದೀವಿ. ಅದು ಯಾರು ಅನ್ನೋದೇನಾದ್ರೂ ಗೊತ್ತಾಯ್ತಾ? ಡೀಟೇಲ್ಸ್ ಏನಿದೆ? ಜಿಲ್ಲೆ ಕುಣಿಗಲ್ ತಾಲೂಕಿನ ಅಪೋಲೋ ಐಸ್ ಕ್ರೀಮ್ ಏನಿದೆ, ಈ ಒಂದು ಕಾರ್ಖಾನೆಯಲ್ಲಿ ನಾಗೇಶ್ ಅನ್ನೋರ ಮೃತದೇಹ ಮೇ 11ರಂದು ಪತ್ತೆಯಾಗಿರುತ್ತೆ. ಆದ್ರೆ ಇದೊಂದು ಸಹಜ ರೀತಿಯ ಸಾವು, ಏನು ಕರೆಂಟ್ ಶಾಕ್ ನಿಂದಾಗಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿರುತ್ತೆ. ಮತ್ತೆ ಏನು ನಾಗೇಶ್ ಅವರ ಕೈ ಬೆರಳು ಏನು ಕರೆಂಟ್ ಹೊಡೆದಿರೋದ್ರಿಂದಾಗಿ ಅವರ ಏನು ಆ ಭಾಗ ಸುತ್ತಿದ್ರಿಂದಾಗಿ ಏನು ಸಹಜವಾಗಿ ಇವರು ಕರೆಂಟ್ ನಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿರುತ್ತೆ. ಆದ್ರೆ ನಾಗೇಶ್ ಅವರ ಸಹೋದರಿ ಏನೋ ಒಂದು ದೂರನ್ನ ನೀಡ್ತಾರೆ, ಇದು ಸಹಜ ಸಾವಲ್ಲ ಕೊಲೆ ಅಂತ ಹೇಳಿ. ಆ ಒಂದು ದೂರನ್ನ ಆಧರಿಸಿ ಕುಣಿಗಲ್ ಪೊಲೀಸ್ ಠಾಣೆಯ ಪೊಲೀಸರು ಆ ಒಂದು ಪ್ರಕರಣವನ್ನ ಬೆನ್ನದ್ದಂತ ಸಂದರ್ಭದಲ್ಲಿ ಏನು ಐಸ್ ಕ್ರೀಮ್ ಫ್ಯಾಕ್ಟರಿಯಲ್ಲಿದ್ದಂತ DVR ಏನಿದೆ, ಸಿಸಿ ಕ್ಯಾಮ್ರಾದ ಫುಟೇಜ್, ಅದರಲ್ಲಿ ಈ ಒಂದು ಕೊಲೆಯ ರಹಸ್ಯ ಬಯಲಾಗಿರುವಂತದ್ದು. ಏನ್ ನಾವು CCTV ಫುಟೇಜ್ ಅಲ್ಲಿ ಕೂಡ ನೋಡ್ಬೋದು, ಯಾವ ರೀತಿಯಾಗಿ ಅಪ್ಪ ಮಗನ ನಡುವೆ ನಡೆಯುತ್ತಿದ್ದ ಗಲಾಟೆ ಸಂದರ್ಭದಲ್ಲಿ ಮಗ ಏಕಾಏಕಿಯಾಗಿ ತಂದೆಯ ಕೊರಳಿಗೆ ಬಟ್ಟೆಯನ್ನ ಸುತ್ತಿ ಏನು ಕೊಲೆ ಮಾಡ್ಲಿಕ್ಕೆ ಮಾಡಿರುವಂತದ್ದು ಯಾವೊಂದು ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿರುವಂತದ್ದು. ಮತ್ತೊಬ್ಬ ಆತ ಕೊಲೆ ಮಾಡಿರುವಂತ ಮಗ ಇದ್ದಾನೆ ಸೂರ್ಯ ಅಂತ ಹೇಳಿ, ಆತನ ಸ್ನೇಹಿತ ಅಂತ ಹೇಳಾಗ್ತಾ ಇರುವಂತದ್ದು. ಆದ್ರೆ ಈವರೆಗೂ ಕೂಡ ಆತ ಯಾರು ಅನ್ನುವಂಥದ್ದನ್ನ ಏನು ಆರೋಪಿ ಬಾಯಿ ಬಿಟ್ಟಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಪೊಲೀಸರು ತಿಳಿಸಿರುವಂತದ್ದು. ಆತನಿಗೋಸ್ಕರ ಹುಡುಕಾಟ ಕೂಡ ನಡೀತಾ ಇದೆ. ಈಗಾಗಲೇ ಸೂರ್ಯನನ್ನ ಪೊಲೀಸರು ಬಂಧಿಸಿ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಈ ರೀತಿಯಾಗಿ ಹೀನ ಕೃತ್ಯವನ್ನ ಮಾಡಿರುವಂತ ಮಗನಿಗೆ ಯಾವ ರೀತಿಯ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳಿ ಜನ ಮಾತನಾಡ್ಕೊಳ್ತಿರುವಂತದ್ದು. ಮತ್ತೊಂದು ವಿಚಾರ ಅಂತಂದ್ರೆ, ಈ ತಂದೆಯೇ ಮಗನನ್ನ ಅಷ್ಟು ಪ್ರೀತಿಯಿಂದ ಸಾಕಿದ್ರು ಕೂಡ ಮಗ ತಂದೆಯನ್ನ ಕೊಲೆ ಮಾಡೋ ಹಂತಕ್ಕೆ ಹೋಗುವಂತ ವಿಚಾರ, ಯಾವ ವಿಚಾರಕ್ಕಾಗಿ ಈ ಒಂದು ಗಲಾಟೆ ನಡೆಯಿತು ಅನ್ನೋಂಥದ್ದು ಕೂಡ ತನಿಖೆಯಿಂದ ಬಯಲಾಗಬೇಕಾಗಿರುವಂತದ್ದು. ಅಶ್ವಿನಿ.